ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಆಕಾಶ್ ಎಂಬ ಯುವಕನಿದ್ದ. ತಂದೆ ತಾಯಿ ಕಷ್ಟಪಟ್ಟು ಅವನನ್ನು ಡಿಗ್ರಿ ಓದಿಸಿದರು. ಆಕಾಶ್ ಹಳ್ಳಿಯಲ್ಲೇ ಇದ್ದುಕೊಂಡು ತಂದೆಗೆ ವ್ಯವಸಾಯದಲ್ಲಿ ನೆರವಾಗುತ್ತಿದ್ದನಾದರೂ ಅವನ ಮನಸ್ಸಿನಲ್ಲಿ ಏನೋ ಸಾಧಿಸುವ ಹಂಬಲವಿತ್ತು. ಸವಾಲುಗಳು: ಹಳ್ಳಿಯಲ್ಲಿ ಇಂಗ್ಲಿಷ್ ಮಾತನಾಡಲು ಬರದೇ ಇರುವ ಹಿಂಜರಿಕೆ, ಕಂಪ್ಯೂಟರ್ ಜ್ಞಾನದ ಕೊರತೆ ಮತ್ತು ನನಗೆ ದೊಡ್ಡ ನಗರದಲ್ಲಿ ಕೆಲಸ ಸಿಗುತ್ತದೆಯೇ ಎಂಬ ಆತ್ಮವಿಶ್ವಾಸದ ಕೊರತೆ ಅವನನ್ನು ಕಾಡುತ್ತಿತ್ತು. ಸ್ಥಿತಿ: ಕೈಯಲ್ಲಿ ಪದವಿ ಇತ್ತು, ಆದರೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯ ಸ್ಕಿಲ್ ಇರಲಿಲ್ಲ. ಒಂದು ದಿನ ಗೆಳೆಯನ ಮೂಲಕ ಹುಬ್ಬಳ್ಳಿಯ ದೇಶಪಾಂಡೆ ಸ್ಕಿಲ್ಸ್ ಬಗ್ಗೆ ಆಕಾಶ್ಗೆ ತಿಳಿಯಿತು. ತನ್ನ ಹಳ್ಳಿಯನ್ನು ಬಿಟ್ಟು ಹೊಸದೇನನ್ನಾದರೂ ಕಲಿಯಲೇಬೇಕು ಎಂಬ ಹಠದಿಂದ ಅವನು ಅಲ್ಲಿಗೆ ಸೇರಿದನು. ಅಲ್ಲಿನ ವಾತಾವರಣವೇ ಬೇರೆಯಾಗಿತ್ತು. ಅಲ್ಲಿ ಕೇವಲ ಪುಸ್ತಕದ ಪಾಠವಿರಲಿಲ್ಲ, ಬದಲಾಗಿ ಕಮ್ಯುನಿಕೇಷನ್. ಅಳುಕಿಲ್ಲದೆ ಇಂಗ್ಲಿಷ್ ಮತ್ತು ವೃತ್ತಿಪರ ಸಂವಹನ ಮಾಡುವುದು ಹೇಗೆ, ತಾಂತ್ರಿಕ ಜ್ಞಾನ, ಕಂಪ್ಯೂಟರ್ ಮತ್ತು ಇಂದಿನ ಉದ್ಯೋಗ ಮಾರುಕಟ್ಟೆಗೆ ಬೇಕಾದ ತಂತ್ರಜ್ಞಾನದ ಕಲಿಕೆ, ಜೀವನ ಕೌಶಲ್ಯ, ಸಮಯದ ನಿರ್ವಹಣೆ, ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಗುಣಗಳು. ಆಕಾಶ್ ಮೊದಮೊದಲು ಅಲ್ಲಿ ಹೊಂದಿಕೊಳ್ಳಲು ಕಷ್ಟಪಟ್ಟರು. ಅಲ್ಲಿನ ತರಬೇತುದಾರರ ಮೆಂಟೋರ್ಸ್ ಪ್ರೋತ್ಸಾಹದಿಂದ ತನ್ನ ಭಯವನ್ನು ಮೆಟ್ಟಿ ನಿಂತನು. ದಿನಕ್ಕೆ 10-12 ಗಂಟೆಗಳ ಕಾಲ ಶಿಸ್ತಿನಿಂದ ಕಲಿಯತೊಡಗಿದನು. ತರಬೇತಿಯ ಕೊನೆಯಲ್ಲಿ ಕ್ಯಾಂಪಸ್ ಸಂದರ್ಶನಗಳು, ಇಂಟರ್ವ್ಯೂಸ್ ನಡೆದವು. ಆಕಾಶ್ ತನ್ನ ಆತ್ಮವಿಶ್ವಾಸ ಮತ್ತು ಕಲಿತ ಕೌಶಲ್ಯದಿಂದ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಆಯ್ಕೆಯಾದನು. ಹಳ್ಳಿಯ ಬಸ್ ಹತ್ತಿ ಬೆಂಗಳೂರಿಗೆ ಬಂದ ಆಕಾಶ್ಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮತ್ತು ಎತ್ತರದ ಕಟ್ಟಡಗಳನ್ನು ಕಂಡಾಗ ಅಚ್ಚರಿಯಾಯಿತು. ಆದರೆ ಈ ಬಾರಿ ಅವನಲ್ಲಿ ಭಯವಿರಲಿಲ್ಲ, ಬದಲಾಗಿ ನಾನು ಇದನ್ನು ನಿಭಾಯಿಸಬಲ್ಲೆ ಎಂಬ ದೃಢ ವಿಶ್ವಾಸವಿತ್ತು. ಇಂದು ಆಕಾಶ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ದೊಡ್ಡ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಆರ್ಥಿಕ ಸುಧಾರಣೆ: ತಾನು ಸಂಪಾದಿಸಿದ ಹಣದಲ್ಲಿ ಹಳ್ಳಿಯಲ್ಲಿರುವ ತಂದೆ ತಾಯಿಗೆ ಆಸರೆಯಾಗಿದ್ದಾನೆ. ವ್ಯಕ್ತಿತ್ವದ ಬದಲಾವಣೆ: ಒಂದು ಕಾಲದಲ್ಲಿ 4 ಜನರ ಮುಂದೆ ಮಾತನಾಡಲು ಹೆದರುತ್ತಿದ್ದ ಹುಡುಗ ಇಂದು ಆಫೀಸ್ನಲ್ಲಿ ಪ್ರೆಸೆಂಟೇಷನ್ ನೀಡುತ್ತಿದ್ದಾನೆ. ಪ್ರೇರಣೆ: ತನ್ನ ಹಳ್ಳಿಯ ಇತರ ಯುವಕರಿಗೆ ಕೇವಲ ಡಿಗ್ರಿ ಸಾಲದು, ಕೌಶಲ್ಯ ಮುಖ್ಯ ಎಂದು ಮಾರ್ಗದರ್ಶನ ನೀಡುತ್ತಿದ್ದಾನೆ.